ಕೋಗಿಲು ನಿರಾಶ್ರಿತರಿಗೆ ಸರ್ಕಾರದಿಂದ ಯುಗಾದಿ ರಂಜಾನ್ ಗಿಫ್ಟ್. ಒತ್ತುವರಿ ತೆರವು ಬಳಿಕ ನಿರಾಶ್ರಿತರಿಗೆ ಕೊನೆಗೂ ನಿವೇಶನ ಭಾಗ್ಯ. 3-4 ತಿಂಗಳ ಬಳಿಕ ಹಕ್ಕುಪತ್ರ ನೀಡೋದಕ್ಕೆ ಸರ್ಕಾರ ಮುಂದಾಗಿದೆ. ಅರ್ಹ ಫಲಾನುಭವಿಗಳಿಗೆ ನಿವೇಶನ ಪತ್ರ ವಿತರಿಸಿದೆ ಸರ್ಕಾರ. ಕೇವಲ 40 ಅರ್ಹ ಕುಟುಂಬಕ್ಕೆ ಮಾತ್ರ ನಿವೇಶನ ಪತ್ರ ವಿತರಣೆ ಮಾಡಿದ್ದಾರೆ. ವಿಕಾಸಸೌಧದಲ್ಲಿ ಜಮೀರ್ ಅಹಮದ್, ಕೃಷ್ಣ ಬೈರೇಗೌಡ ನೇತೃತ್ವದಲ್ಲಿ ಹಕ್ಕುಪತ್ರ ವಿತರಿಸಿದ್ದಾರೆ. ಅಕ್ರಮ ಒತ್ತುವರಿ ತೆರವಿನ ಬಳಿಕ ರಾಜಕೀಯ ಮೇಲಾಟಕ್ಕೂ ಕೂಡ ಈ ಪ್ರಕರಣ ಕಾರಣ ಆಗಿತ್ತು. ಕೇರಳ ಸಿಎಂ ಎಂಟ್ರಿಯಿಂದಾಗಿ ದೊಡ್ಡ ಮಟ್ಟಕ್ಕೆ ಸುದ್ದಿಯಾಗಿತ್ತು. ಎಲ್ಲ ಅಂದುಕೊಂಡಂತಾಗಿದ್ರೆ ಹೊಸ ವರ್ಷಕ್ಕೆ ಹಕ್ಕುಪತ್ರ ವಿತರಣೆ ಆಗಬೇಕಾಗಿತ್ತು. ಆದರೆ ಆ ಸಂದರ್ಭದಲ್ಲಿ ಪ್ರತಿಯೊಬ್ಬರೂ ಬಂದು ನಮಗೂ ಹಕ್ಕುಪತ್ರ ಕೊಡಿ ಅಂತ ಅಪ್ಲಿಕೇಶನ್ ಹಾಕಿದ್ರು. ಇದರಿಂದ ಸರ್ಕಾರ ಪರಿಶೀಲಿಸಿ ಈಗ ಅಂತಿಮವಾಗಿ ನಿರಾಶ್ರಿತರಿಗೆ ಹಕ್ಕುಪತ್ರ ವಿತರಣೆ ಮಾಡಿದೆ. 40 ಜನ ಅರ್ಹ ಕುಟುಂಬಕ್ಕೆ ಮಾತ್ರ 40 ಕುಟುಂಬಕ್ಕೆ ಮಾತ್ರ ಹಕ್ಕುಪತ್ರ ವಿತರಣೆ ಮಾಡಿದೆ. ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಹಂಚಿಕೊಳ್ತಾರೆ ನಮ್ಮ ಪ್ರತಿನಿಧಿ ವಿದ್ಯಾ ಸಂಪರ್ಕದಲ್ಲಿದ್ದಾರೆ. ವಿದ್ಯಾ, ಜನವರಿ 1ನೇ ತಾರೀಕು ಅನ್ನೋ ನಿರೀಕ್ಷೆ ಇತ್ತು. ಅಂತಿಮವಾಗಿ ಈಗ ಸರ್ಕಾರ ನಿರ್ಧಾರ ತೆಗೆದುಕೊಂಡು 40 ಕುಟುಂಬಸ್ಥರಿಗೆ ಹಕ್ಕುಪತ್ರ ವಿತರಣೆ ಮಾಡಿದೆ. ಭಾವನಾ, ಸಾಕಷ್ಟು ವಿವಾದಕ್ಕೂ ಕೂಡ ಕೋಗಿಲು ಬಡಾವಣೆಯ ಮನೆ ಏನು ಅವರು ನಿರಾಶ್ರಿತರಿದ್ರು ಆ ಪ್ರಕರಣ ಸಾಕಷ್ಟು ಹೈಪ್ ಅನ್ನ ಪಡೆದಿತ್ತು. ಕೋಗಿಲು ಬಡಾವಣೆಯಲ್ಲಿ ಅವರು ಇದ್ದಂತವರನ್ನ ಖಾಲಿ ಮಾಡ್ತಿದ್ದಾರೆ, ಅನಧಿಕೃತವಾಗಿ ಅವರ ಮನೆಗಳನ್ನ ಒಡೆದು ಹಾಕಿದ್ದಾರೆ ಅನ್ನುವಂತಹ ಚರ್ಚೆಗಳು ಕೂಡ ಸಾಕಷ್ಟು ಶುರುವಾಗಿತ್ತು. ಇದರ ಬೆನ್ನಲ್ಲೇ ಸರ್ಕಾರ ಕೂಡ ಜನವರಿ 1ನೇ ತಾರೀಕಿಗೆ ಹಕ್ಕುಪತ್ರವನ್ನ ಕೊಡ್ತೀವಿ, ಯಾರೆಲ್ಲ ಜೆನ್ಯೂನ್ ಇದ್ದಾರೆ ಅಂತವರಿಗೆ ಹಕ್ಕುಪತ್ರವನ್ನ ವಿತರಣೆ ಮಾಡ್ತೀವಿ ಅಂತ ಹೇಳಿ ಸಿಎಂ ಸಿದ್ದರಾಮಯ್ಯ ಖುದ್ದು ಹೇಳಿದ್ರು. ಆದ್ರೆ 3-4 ತಿಂಗಳ ಕಾಲ ಅವರಿಗೆ ಹಕ್ಕುಪತ್ರ ನೀಡೋದಿಕ್ಕೆ ಸರ್ಕಾರ ಹಿಂದೇಟನ್ನ ಹಾಕಿತ್ತು. ಅದಕ್ಕೆ ಮುಖ್ಯ ಕಾರಣ ಅಂತ ಹೇಳಿದ್ರೆ ಅವರ ಹಕ್ಕುಪತ್ರವನ್ನ ಯಾವಾಗ ಕೊಡ್ತೀವಿ ಅಂತ ಹೇಳಿದ್ರು. ಆ ಸಂದರ್ಭದಲ್ಲಿ ಸಾಕಷ್ಟು ಜನ 250-300ಕ್ಕೂ ಹೆಚ್ಚು ಜನ ಅಪ್ಲಿಕೇಶನ್ ಅನ್ನ ಹಾಕಿದ್ರು. ನಮಗೂ ಕೂಡ ಹಕ್ಕುಪತ್ರವನ್ನ ಕೊಡಬೇಕು, ನಾವು ಸಾಕಷ್ಟು ವರ್ಷಗಳಿಂದ ಕೋಗಿಲು ಬಡಾವಣೆಯಲ್ಲಿ ವಾಸ ಮಾಡ್ತಾ ಇದೀವಿ ಅನ್ನುವಂತಹ ನಿಟ್ಟಿನಲ್ಲಿ ಅವರೆಲ್ಲರೂ ಕೂಡ ಅಪ್ಲಿಕೇಶನ್ ಅನ್ನ ಹಾಕಿದ್ರು. ಇದರ ಬೆನ್ನಲ್ಲೇ ಸರ್ಕಾರ ಒಂದು ನಿರ್ಧಾರವನ್ನ ತೆಗೆದುಕೊಳ್ತು. ಯಾರು ಜೆನ್ಯೂನ್ ಇದ್ದಾರೆ ಅಂದ್ರೆ ಅವರ ಆಧಾರ್ ಕಾರ್ಡ್ ಇರಬಹುದು, ಅದರ ಜೊತೆಗೆ ವೋಟರ್ ಐಡಿ, ರೇಷನ್ ಕಾರ್ಡ್, ಈ ರೀತಿಯಾದಂತಹ ಒಂದಷ್ಟು ದಾಖಲೆಗಳನ್ನ ಪರಿಗಣಿಸಿ ಅದಾದ ಬಳಿಕ ಅವರಿಗೆ ಹಕ್ಕುಪತ್ರವನ್ನ ಕೊಡಬೇಕು ಅನ್ನುವಂತಹ ನಿಟ್ಟಿನಲ್ಲೂ ಕೂಡ ಅವರು ನಿರ್ಧಾರವನ್ನ ತೆಗೆದುಕೊಂಡಿದ್ರು. ಈಗ ಫೈನಲ್ ಆಗಿ 3-4 ತಿಂಗಳ ನಂತರ ಈಗ ಅವರಿಗೆ ಹಕ್ಕುಪತ್ರವನ್ನ ಕೊಟ್ಟಿರುವಂತದ್ದು. 30 ಜನರಿಗೆ ಹಕ್ಕುಪತ್ರವನ್ನ ಈಗ ಸದ್ಯಕ್ಕೆ ಜಮೀರ್ ಅಹಮದ್ ಮತ್ತೆ ಕೃಷ್ಣ ಬೈರೇಗೌಡರು ಈಗ ಆಲ್ರೆಡಿ ಇವತ್ತು ವಿತರಣೆಯನ್ನ ಮಾಡಿದ್ದಾರೆ. ಅದರಲ್ಲಿ ಸಾಮಾನ್ಯ ವರ್ಗದ 10 ಜನರಿಗೆ ಹಕ್ಕುಪತ್ರವನ್ನ ಕೊಟ್ಟಿದ್ರೆ, ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದವರಿಗೆ 10 ಜನರಿಗೆ ಅವರು ಹಕ್ಕುಪತ್ರವನ್ನ ಕೊಟ್ಟಿದ್ದಾರೆ. ಅದರ ಜೊತೆಗೆ ಅಲ್ಪಸಂಖ್ಯಾತರಿಗೆ 10 ಜನರಿಗೆ ಹಕ್ಕುಪತ್ರವನ್ನ ಕೊಟ್ಟಿರುವಂತದ್ದು. ನಾವು ಕೋಗಿಲು ಪ್ರಕರಣದಲ್ಲಿ ಎಷ್ಟು ಜನ ಸಂತ್ರಸ್ತರಿದ್ರು ಅನ್ನುವಂಥದ್ದನ್ನ ಸರ್ಕಾರ ಗುರುತಿಸಿತ್ತು ಅನ್ನುವಂಥದ್ದನ್ನ ನಾವು ಮುಖ್ಯವಾಗಿ ನೋಡ್ಬೇಕಾಗತ್ತೆ. ಸಾಕಷ್ಟು ಜನ ಅಪ್ಲಿಕೇಶನ್ ಹಾಕದಂತ ಸಂದರ್ಭದಲ್ಲಿ 166 ಜನರನ್ನ ಮಾತ್ರ ಸಂತ್ರಸ್ತರು ಅಂತ ಗುರುತಿಸಿದ್ರು. ಅದರಲ್ಲಿ 12 ಜನರಿಗೆ ಇವತ್ತು ಅಂದ್ರೆ ಅಲ್ಲಿ ಇದ್ದಂತಹ ಜನರಲ್ಲಿ ಸಂತ್ರಸ್ತರು ಅಂತ ಗುರುತಿಸಿರುವಂತದ್ದು 12 ಜನ. ಇನ್ನುಳಿದಂತೆ ರಾಜೀವ್ ಗಾಂಧಿ ನಿಗಮಕ್ಕೆ ಯಾರೆಲ್ಲ ಅಪ್ಲಿಕೇಶನ್ ಹಾಕಿದ್ರು, ಕೋಗಿಲು ಕ್ರಾಸ್ ನಲ್ಲಿ ಕೋಗಿಲು ಬಡಾವಣೆಯಲ್ಲೇ ಇದ್ದಂತವ್ರು ಯಾರೆಲ್ಲ ಅಪ್ಲಿಕೇಶನ್ ಹಾಕಿದ್ರು ಅಂತವರಿಗೆ 17 ಜನರಿಗೆ ಇವತ್ತು ಹಕ್ಕುಪತ್ರವನ್ನ ಕೊಟ್ಟಿರುವಂತದ್ದು. ಒಟ್ಟು 30 ಜನರಿಗೆ ಹಕ್ಕುಪತ್ರ ಇವತ್ತು ವಿತರಣೆ ಮಾಡಿದ್ದಾರೆ. ಭಾವನಾ, ಎಸ್, ಧನ್ಯವಾದ ವಿದ್ಯಾ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.